Hi friends, good morning. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತಂದರೆ ಇವತ್ತು ಸ್ವಲ್ಪ ಆಚೆ ಹೋಗಬೇಕು ಮಾಲ್ಗೆ, ಶಾಪಿಂಗ್ ಮಾಲ್ಗೆ. ಸೊ ನನಗೋಸ್ಕರ ಅಲ್ಲ, ಅದು ಯಾರಿಗೋಸ್ಕರ ಅಂತ ಮುಂದಿನ ಬ್ಲಾಗಲ್ಲಿ ಬರ್ತೀನಿ. ಸೊ ಇವತ್ತೇನೋ ಬ್ಲಾಗ್ ಅಂತಂತಂದರೆ ನಾನು ಸಿಂಪಲ್ಲಾಗಿ ಒಂದು ನಾನ್ ವೆಜ್ ಮಾಡೋದು ಕಲಿಸ್ಕೊಡ್ತೀನಿ. ಟೇಸ್ಟಿಯಾಗಿರೋದು, ಸಿಂಪಲ್ಲಾಗಿ ಮಾಡೋದು. ಅದು ಹೇಗೆ ಮಾಡ್ತೀನಿ ಅಂತ ನೀವೇನು ಫುಲ್ ಎಂಡ್ವರೆಗೂ ವಿಡಿಯೋ ನೋಡ್ತಾ ಇರಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ಸೋನೂರ್ ಹಸ್ಬೆಂಡ್ ಮಾತಾಡ್ತಾ ಇದ್ದೀನಿ. ಈ ಮಟನ್ ಗ್ರೇವಿ ಸೋನುನೇ ಮಾಡಿದ್ದಾದರೂ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪ್ರತಿಯೊಂದು ಪದಾರ್ಥನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಹಾಗೆ ಎಳೆ ಕುರಿ ಮಟನನ್ನು 1 kg ಮಟನ್ ತೊಗೊಂಬಂದಿದ್ದೀವಿ. ಹಾಗೆ ಇದನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಮೀಡಿಯಮ್ ಸೈಜ್ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 3 ಟೊಮೆಟೊ ಇದೆ. ಗರಂ ಮಸಾಲ ಹಾಗೆ ಚಿಕನ್ ಮಸಾಲನ ತೊಗೊಂಡಿದ್ದೀವಿ. ಈ ಶುಂಠಿ, ತೆಂಗಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಸೇರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕುಕ್ಕರಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಬಿಟ್ಟು ಹೆಚ್ಚಿಟ್ಟಿರ್ತಕ್ಕಂಥ 3 ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊತೀನಿ. ಈ ಈರುಳ್ಳಿ ಸ್ವಲ್ಪ ಹಸಿ ವಾಸನೆವರೆಗೂ ಹೋಗೋವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸೋದ್ರಿಂದ ಅದು ತುಂಬಾ ಬೇಗ ಬೇಯುತ್ತೆ ಕೂಡ. ಸ್ವಲ್ಪ ಹೊತ್ತು ಈರುಳ್ಳಿ ಸ್ಮೆಲ್ಲೆಲ್ಲ ಹೋದ ನಂತರ ತೊಳೆದು ಇಟ್ಟಿರ್ತಕ್ಕಂಥ ಮಟನ್ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಆ ಎಣ್ಣೆಯಲ್ಲಿ ಮಟನ್ ಚೆನ್ನಾಗಿ ಫ್ರೈ ಆಗೋದ್ರಿಂದ ಸ್ವಲ್ಪ ಮಟನ್ ಕೂಡ ಬೇಗ ಬೇಯುತ್ತೆ. ಜೊತೆಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಆ ಮಟನ್ ಇದಕ್ಕೆ ಒಂದು ಬರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ಆ ಎಣ್ಣೆಯಲ್ಲಿ ಮಟನ್ ಫ್ರೈ ಆಗೋಕ್ಕೆ ಬಿಡಬೇಕು. 2-3 ನಿಮಿಷ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ, ಯಾಕಂದರೆ ಈರುಳ್ಳಿಗೂ ಬೇಯಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಂಡಿರ್ತೀವಿ. ಕನ್ಸಿಸ್ಟೆನ್ಸಿ ಮತ್ತು ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 2-3 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ಈ ಮಟನ್ ಬೇಯ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಮಟನ್ನಲ್ಲಿರೋ ಕೊಬ್ಬಿನ ಅಂಶ ಮತ್ತು ಅದರಲ್ಲಿರೋ ತೇವಾಂಶ ಎಲ್ಲ ಸೇರ್ಕೊಂಡು ಸ್ವಲ್ಪ ನೀರು ಬಿಡುತ್ತೆ ಅದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಬೇರೆ ನಾವು ನೀರಲ್ಲಿ ಆ್ಯಡ್ ಮಾಡದೇ ಇದ್ದರೂ ಕೂಡ ಅಲ್ಲಿ ಎಷ್ಟು ನೀರು ಇವಾಗ ಅದು ಮಟನಿಂದ ಬಿಟ್ಕೊಂಡಿದೆ ಅಂತ ನಿಮ್ಗೆ ಕಾಣ್ತಾ ಇದೆ. ಸ್ವಲ್ಪ ಬೆಂದ ತಕ್ಷಣ ಈಗ ಬೇರೆ ಸಾಮಗ್ರಿಗಳನ್ನ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಖಾರದ ಪುಡಿ ಬೇಸಿಕಲಿ ನಾವು ನಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ಆ ಪರ್ಟಿಕ್ಯುಲರ್ ಖಾರದ ಪುಡಿನ ಸೇರಿಸ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿ, ಅಚ್ಚ ಖಾರದ ಪುಡಿಗಿಂತಲೂ ಈ ಥರ ಮಿಕ್ಸ್ ಮಾಡಿರ್ತಕ್ಕಂಥ ಖಾರದ ಪುಡಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. 3 ಟೇಬಲ್ ಸ್ಪೂನ್ ಖಾರನ, ನಮ್ಮ ರುಚಿಗೆ ತಕ್ಕಷ್ಟು ನಾವು ಖಾರನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಈ ಪೇಸ್ಟ್ ಏನಿದೆ ಅದನ್ನು ಕೂಡ ಹಾಗೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೇ ಆ 3 ಟೊಮೊಟೊ ಏನಿದೆಯಲ್ಲ ಅದನ್ನು ಚಿಕ್ಕದಾಗಿ ಹೆಚ್ಕೊಂಡು ಡೈರೆಕ್ಟಾಗಿ ಇದರಲ್ಲೇ ಮಿಕ್ಸ್ ಮಾಡೋಣ. ಈಗ ಎಲ್ಲ ಸಾಮಗ್ರಿಗಳನ್ನು ಕರೆಕ್ಟಾಗಿ ಒಂದು ಸರಿ ಸೇರಿಸ್ಕೊಳ್ಳೋ ಥರ ಮಾಡಿ ಅದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬೇಯೋಕ್ಕೆ ಬಿಡೋಣ. ಹಾಗೆ ಇದು ಬೇಯ್ತಾ ಇರಬೇಕಾದ್ರೆ ಪಕ್ಕದಲ್ಲೇ 1-1.5 ಲೀಟರ್ ನೀರನ್ನು ನೀವು ಕುದಿಯೋಕ್ಕೆ ಇಡಿ. ಅದು ಇದು ಏನು ಬಿಸಿ ನೀರನ್ನು ಹಾಕೋದ್ರಿಂದ ಮಟನ್ ಬೇಗನೆ ಬೇಯುತ್ತೆ ಕೂಡ. ಹಾಗೆ ಆದಷ್ಟು ಬೇಗ ಕೂಡ ನಿಮಗೆ ಈ ಅಡುಗೆನ ನೀವು ಕಂಪ್ಲೀಟ್ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಚಿಕನ್ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. 1 kg ಮಟನ್ಗೆ ಹತ್ತತ್ರ 1.5 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ 1.5 ಟೇಬಲ್ ಸ್ಪೂನ್ ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದು ಬಾಯ್ಲ್ ಆಗೋಕ್ಕೆ ಬಿಡೋಣ. ಯಾಕಂದರೆ ಆ ಮಸಾಲ ಮತ್ತು ಆ ಮಟನ್ ಅದಕ್ಕೆ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ. ಹಾಗೆ ಪಕ್ಕದಲ್ಲಿ ನಾವು ಕಾಯಕ್ಕಿಟ್ಟಿರ್ತಕ್ಕಂಥ ನೀರು ಕೂಡ ಬಿಸಿ ಆದಮೇಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತಾದ ನಂತರ ಅದಕ್ಕೆ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ.
ನಾನಿಲ್ಲಿ ಹತ್ತತ್ರ 1ರಿಂದ 1.5 ಲೀಟರ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ 7ರಿಂದ 8 ವಿಷಲ್ನ ನಾವು ಇದರಲ್ಲಿ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಮಟನ್ ಅಷ್ಟು ಬೇಗ ಬೇಯಲ್ಲ, ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಜಾಸ್ತಿ ನೀರಾದರೂ ಪರವಾಗಿಲ್ಲ. ಇಲ್ಲಿ ಮಿನಿಮಮ್ 7 to 8 ವಿಷಲ್ ಆದಮೇಲೆ, ಸೊ ಇನ್ ಕೇಸ್ ಏನಾದರೂ ನಿಮಗೆ ತುಂಬ ಇನ್ನೂ ಜಾಸ್ತಿ ತೆಳ್ಳಗಾಗೋಯ್ತು ಗ್ರೇವಿ ಅಂತ ಅನಿಸಿದ್ರೆ ಲಿಡ್ಡನ್ನು ಓಪನ್ ಮಾಡಿಟ್ಟು ಕೂಡ ನಾವು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಮಟನ್ ಚೆನ್ನಾಗಿ ಬೇಯುತ್ತೆ ಕೂಡ. ಹಾಗೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಗ್ರೇವಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ ಥರ ನೀವು ವರಿ ಮಾಡ್ಕೊಳ್ಳೋಂಥ ಏನು ಅವಶ್ಯಕತೆ ಇಲ್ಲ. ಈಗ ಲಿಡ್ಡನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ 7ರಿಂದ 8 ವಿಷಲ್ ಬರೋವರೆಗೂ ಇದರಲ್ಲಿ ಬೇಯಿಸ್ಕೊಳ್ಳೋಣ. ಆ್ಯಕ್ಚುಲಿ 7ರಿಂದ 8 ವಿಷಲ್ ಆದಮೇಲೆ ಕೂಡ ನಾವು ಸ್ವಲ್ಪ ಹೊತ್ತು ಅದನ್ನು ಓಪನ್ ಆಗಿ ಬೇಯಿಸಿ ಈ ಲಿಡ್ಡನ್ನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಈ ಕನ್ಸಿಸ್ಟೆನ್ಸಿಗೆ, ಅಂದರೆ ಈ ಕಡೆ ತೀರಾ ತೆಳ್ಳಗೂ ಇಲ್ಲ, ತೀರಾ ಗಟ್ಟಿಯಾಗೋಲ್ಲ, ಇಲ್ಲಿ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡ್ರೆ ನೀವು ಬಿಸಿ ದೋಸೆ ಅಥವಾ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಇಡೀ ಫ್ಯಾಮಿಲಿಯವ್ರಿಗೆ ಈ ಥರ ಮಟನ್ ಅಂದರೆ ತುಂಬಾ ಇಷ್ಟ. ಈಗ ನಾನು ನಿಮಗೆ ಮಟನ್ ಹೇಗೆ ಮಾಡೋದಂತ ತೋರಿಸಿದೆ. ಅದು ಈಗ ನಿಮಗೆ ಶಾಪಿಂಗ್ ನಾನು ಮಾಡಿರೋದು ಇವತ್ತು. ನಾನು ಮತ್ತು ನನ್ನ ಫ್ಯಾಮಿಲಿ ಹೊರಗಡೆ ಹೋಗಿದ್ವಿ. ನಾವು ಹೋಗಿದ್ದು ರಿಲಯನ್ಸ್ ಔಟ್ಲೆಟ್ಗೆ. ಅಲ್ಲಿಗೆ ಹೋಗಿ ಬಟ್ಟೆ, ಈ ಬರೋ ಹಬ್ಬಕ್ಕೋಸ್ಕರ ಮನೆಯವ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ಟೆನೆಲ್ಲ ಸೆಲೆಕ್ಷನ್ ಮಾಡಿ ಕೊನೆಗೆ ಹತ್ತತ್ರ ಫ್ರೆಂಡ್ಸ್ ನಾವು ಏನು ಬಟ್ಟೆ ತೊಗೊಂಡೆ ಅದೆಲ್ಲ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಶಾರ್ಟಾಗಿ ಹೇಳೋದಾದರೆ ಆಲ್ಮೋಸ್ಟ್ ರಾತ್ರಿ 8:30 9 ಗಂಟೆ ಆಗೋಯಿತು ಶಾಪಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ. ಈಗ ಫ್ಯಾಮಿಲಿ ಜೊತೆಗೆ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇದು ನನ್ನ ಮೊದಲನೇ ವೀಡಿಯೋ. ಇವತ್ತು ನನ್ನ ಫ್ಯಾಮಿಲಿ ಜೊತೆ ನಿಮಗೆ 2 ವಿಷಯನ ತಿಳಿಸ್ಕೊಟ್ಟಿದ್ದೀನಿ. ಒಂದು ಅಡುಗೆ ಮಾಡೋದು ಮಟನ್ ಗ್ರೇವಿ, ಹಾಗೆ ನನ್ನ ಶಾಪಿಂಗ್ ಬಗ್ಗೆನೂ ವ್ಲಾಗ್ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದಷ್ಟು ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಥ್ಯಾಂಕ್ ಯು.